ಎವ್ರಿವನ್ ವೆಲ್ಕಮ್ ಟು ದ ಡೇ 2 ಆಫ್ ಮಿನಿ ಬ್ಲಾಗ್ ಆ್ಯಂಡ್ ಇವತ್ತೇನೇನಾಯಿತು ಏನೇನು ಕತೆ ಅಂತ ಹೋಗ್ತಾ ನೋಡ್ತೀರಾ. ಆ್ಯಂಡ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ 13 ವರ್ಷದ ನಂತರ ಬಂದಿರೋ ಈ ಅಮಾವಾಸ್ಯೆ ಹಾಗೂ ಷಣ್ಮಾತ್ಮ ಜಯಂತಿ ದಿನ ಬಂದಿರೋ ಅಮಾವಾಸ್ಯೆ ಎಷ್ಟು ಸ್ಪೆಷಲ್ ಅಂತ ನೀವೇ ನೋಡ್ತೀರಾ. ನನಗೂ ಕಾಲೇಜ್ ರಜೆ ಇರೋದ್ರಿಂದ ಆ್ಯಂಡ್ ತಂಗಿನೂ ಮನೇಲಿದ್ಲು ಆ್ಯಂಡ್ ಅದಕ್ಕೋಸ್ಕರ ಎಲ್ಲರೂ ಸೇರಿ ಬೇಗ ಬೇಗ ಕೆಲಸ ಮಾಡಿಕೊಂಡು ಪೂಜೆ ಮಾಡಿದ್ದು ಆಯಿತು. ಆ್ಯಂಡ್ ಆಲ್ಸೋ ವಿ ಸ್ಯಾಂಗ್ ದ ಸಾಂಗ್ ಲೆಟ್ಸ್ ಲಿಸನ್ ದಿಸ್. ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿ. ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣದಲ್ಲಿತ್ತು ಆ್ಯಂಡ್ ಸಡನ್ನಾಗಿ ಮಧ್ಯಾಹ್ನ ಜೋರು ಮಳೆ ಬಂತು. ಆ್ಯಂಡ್ ಈ ಹುಡುಗರು ನೋಡ್ತಾ ಇದ್ದೀರಾ ಮನೆ ಕಟ್ಕೊಂಡು ಅಲ್ಲೇ ಆಟ ಆಡಿಕೊಂಡು ಸಡನ್ನಾಗಿ ಮಳೆ ಬಂದ್ರೂ ಎಲ್ಲೂ ಜಾಗ ಖಾಲಿ ಮಾಡಿದೆ ಅದೇ ಮನೆಯಲ್ಲಿ. ಕ್ಯೂಟ್ ಟು ಸಿ ದೆಮ್ ಲೈಕ್ ಚೈಲ್ಡ್ಹುಡ್ಡಲ್ಲಿ ಎಲ್ಲರೂ ಈ ಥರ ಆಟ ಆಡಿರ್ತೀರ ಅಂದ್ಕೋತೀನಿ. ಆ್ಯಂಡ್ ಆಲ್ಸೋ ಇವಾಗ ಇದು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವ್ರು ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಧ್ಯಾಹ್ನ ಎಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ ಅಷ್ಟರದಲ್ಲಿ ನಾವು ಹೊರಟಿದ್ದೆ ನಮ್ಮ ಹಳೆ ಮನೆ ಹತ್ರ ಇರೋ ಷಣ್ಮಾತ್ಮ ಟೆಂಪಲ್ಗೆ. ಸೊ ನೋಡ್ತಾ ಇದ್ದೀರಾ ತುಂಬ ಜನ ಇದ್ದರು. ನಾನೇನು ಸ್ಪೆಷಲ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಇದೇ ಟೆಂಪಲಲ್ಲಿ. ಈ ಟೆಂಪಲ್ ಬಂದು ಸುಮಾರು ವರ್ಷದಿಂದ ಇದೆ. ಆ್ಯಂಡ್ ಆಲ್ಸೋ ನಾವು ಕೂಡ ಹಳೆ ಮನೇಲಿದ್ದಾಗ ಲಿಟ್ರಲಿ 15 ಇಯರ್ಸ್ ಬ್ಯಾಕ್ ನಾವು ಹಳೆ ಮನೆ ಹತ್ರ ಇದ್ದಿದ್ದು, ದಟ್ ಈಸ್ ಲೆಗೇರಿ ಹತ್ರ ಇದ್ದಿದ್ದು. ಇದು ಬಂದು ಲೆಗೇರಿ ಅಲ್ಲೇ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರೋ ಟೆಂಪಲ್. ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬ ರಶ್ ಇತ್ತು, ಸೊ ನಾವು ಹೋಗೋಕ್ಕಾಗಲಿಲ್ಲ. ಅಮ್ಮ ಒಬ್ಬರೇ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಬಂದರು. ಆ್ಯಂಡ್ ಗ್ರೇಟ್ ಬಿಕಾಸ್ ಅವ್ರಿಗೆ ತುಂಬ ಫೇವ್ರೆಟ್ ಗಾಡ್ ಇದು. ನಾವು ಅಪ್ಪ ಅಮ್ಮ ಇಬ್ಬರು ಕೂಡ ತುಂಬ ಭಕ್ತಿಯಿಂದ ಆರಾಧಿಸ್ತಾರೆ ಈ ದೇವ್ರನ್ನ. ಆ್ಯಂಡ್ ಅವ್ರಿಗೆ ದರ್ಶನ ಸಿಕ್ತು. ಆ್ಯಂಡ್ ಅವ್ರಿಗೆ ಸಿಕ್ಕಿದ್ರು ನಮಗೆ ಸಿಕ್ಕಂಗೆ ನಾವು ಆಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಏನು ಸ್ಪೆಷಲು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ 13 ಇಯರ್ಸ್ ಆದಮೇಲೆ ಈ ಒಂದು ಅಮಾವಾಸ್ಯೆ ವಿತ್ ಷಣ್ಮಾತ್ಮ ಜಯಂತಿ ಬಂದಿರೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ಮಾಡಿರೋ ಕರ್ಮ ಪಾಪ ಎಲ್ಲ ಥಿಂಗ್ಸ್ನ ಈ ಒಂದು ದಿನದಿಂದ ನೀವು ಮುಕ್ತಿಗೊಳಿಸ್ಕೋಬೋದು. ಆ್ಯಂಡ್ ಸೊ ನೋಡ್ತಾ ಇದ್ದೀರಾ ಮಧ್ಯಾಹ್ನ ಟೈಮ್ ಅಂತೂ ತುಂಬ ರಶ್ ಇರುತ್ತೆ. ಆ್ಯಂಡ್ ಆಲ್ಸೋ ಅನ್ನದಾನ ಎಲ್ಲ ಅರೇಂಜ್ ಮಾಡಿದ್ರು. ಆ್ಯಂಡ್ ಹೋಮ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿ ದೇವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ. ಆ್ಯಂಡ್ ನಮಗೆ ದರ್ಶನ ಮಾಡೋಕ್ಕಾಗಿಲ್ಲ, ಬಟ್ ಇಲ್ಲಿಂದನೇ ದರ್ಶನ ಮಾಡ್ಕೊಂಡಂಗೆ ಫೀಲ್ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ನಾವು ರಾತ್ರಿ ಬರ್ತಾ ಹಾಗೆ ಅನ್ನಪ್ರಸಾದ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ತಿಂದ್ಕೊಂಡು ನಾವು ಕೂಡ ಬಂದಿದ್ದಾಯಿತು. ಸೊ ಅಲ್ಲಿಂದ ಬಂದು ನಮ್ಮನೆ ಹತ್ರ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೂ ಹೋಗಿದ್ದಾಯಿತು. ಆ್ಯಂಡ್ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದು ಆಯಿತು. ಸೊ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.